ಇವರು ಈ ರೇಂಜಲ್ಲಿ ಯಾಕೆ ನೆಗಡ್ತಿದ್ದಾರೆ ಅಂತ ನಾನು ಆಮೇಲೆ ಹೇಳ್ತೇನೆ. ಮೊದಲು ನಾವೀಗ ಸುಬ್ರಹ್ಮಣ್ಯಕ್ಕೆ ಹೋಗುವ. ಸುಬ್ರಹ್ಮಣ್ಯದಲ್ಲಿ ಇವತ್ತು ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಪೂಜೆ ಆಯಿತಾ. ನಿನ್ನೆಲ್ಲ ಮೊನ್ನೆ ಅಷ್ಟೇ ನಾವು ಅಣ್ಣನ ಮನೆಯಲ್ಲಿ ಪೂಜೆ ಆದ್ದು, ಇವತ್ತು ಚಿಕ್ಕಪ್ಪನ ಮನೆಯಲ್ಲಿ ಪೂಜೆ. ಹಾಗೆ ಹೋದಾಗ ದೊಡ್ಡ ಡೆಕೋರೇಷನ್ ಅಂತ ಆಗಿರಲಿಲ್ಲ. ಹಾಗಾಗಿ ನಾನು ಮತ್ತು ಚಿಕ್ಕಪ್ಪ ಸೇರಿಕೊಂಡು ಸ್ವಲ್ಪ ಹೂವೆಲ್ಲ ಹಾಕಿದೆವು. ಹಾಂ, ತುಂಬ ಏನು ಡೆಕೋರೇಷನ್ ಮಾಡಲಿಲ್ಲ, ಅದು ಚೆಂದ ಕಾಣ್ತುಂಟಲ್ಲ. ಹಾಗೆ ಡೆಕೋರೇಷನಲ್ಲಿ ಆಗಿ ಆಗುವಾಗ ಚಿಕ್ಕ ಹೇಳಿದ್ರು ನೀವು ಚಹಾ ಮತ್ತು ತಿಂಡಿ ತರಬೇಕು ಅಂತ. ಹಾಗೆ ಮತ್ತೆ ನಾನು ಮತ್ತು ರೋಹಿತ್ ಅಣ್ಣ ಹೋಗಿ ಭಟ್ರ ಮನೆಯಿಂದ ಚಹಾ ಮತ್ತು ತಿಂಡಿ ತಗೊಂಡು ಬಂದೆವು ಬೆಚ್ಚ. ಅಲ್ಲೇ ಭಟ್ರ ಮನೇಲಿ ಒಂದು 2 ಬೆಕ್ಕು ಎಷ್ಟು ಕ್ಯೂಟು ಗೊತ್ತುಂಟ. ನಾವು ವಾಪಸ್ ಬಂದಾಗ ಭಟ್ರು ಪೂಜೆಗೆಲ್ಲ ರೆಡಿ ಮಾಡಿದರು. ಸೊ ಪೂಜೆ ಎಲ್ಲ ಶುರು ಆಯಿತು. ಪೂಜೆ ಮುಗಿದ್ಮೇಲೆ ನಮ್ಮ ಪ್ರಥಮಣ್ಣ ನಮಗೆಲ್ಲ ಆರತಿ ಕೊಟ್ಟರು. ಸೊ ಆರತಿ ತಗೊಂಡು ಚಂದ ಬೊಟ್ಟಿಟ್ಕೊಂಡೆ. ಬೊಟ್ಟಿಟ್ಟಾಗ ಸ್ವಲ್ಪ ಮುಗಿ ಕೂಡ ಆಯಿತು. ಸೊ ಪೂಜೆ ಆದ ಕೂಡಲೇ ನಾವು ಅಣ್ಣ ತಮ್ಮ ಒಟ್ಟಿಗೆ ಸೇರಿಕೊಂಡು 4 ಫೋಟೋ ತೆಗೆದು ಅದಾದ ಮೇಲೆ ಬಂದಿದ್ದವರಿಗೆಲ್ಲ ತಿಂಡಿ ಬೆಳೆಸ್ಕೊಂಡು ಕೂತೆ. ಮನೆಗೆ ಬಂದು ಸೀದಾ ವೀಡಿಯೋ ಎಡಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಎಂತ ಗೊತ್ತುಂಟ ನಿಮಗೆ, ನಾನು ಆಲ್ರೆಡಿ 2 ವಾರ ಆಯಿತು ವೀಡಿಯೋ ಹಾಕದೆ. ಸೊ ಹಾಗಾಗಿ ಇವತ್ತು ವೀಡಿಯೋ ಎಡಿಟ್ ಆಗಿ ವೀಡಿಯೋ ಎಕ್ಸ್ಪೋರ್ಟ್ ಕೂಡ ಮಾಡಿದೆ. ಅದಾದಮೇಲೆ ಅಪ್ಲೋಡ್ ಕೂಡ ಮಾಡಿದ್ದೇನೆ. ಇಷ್ಟೆಲ್ಲ ಮಾಡಿ ಆಗೋಗ್ಲೂ ನನಗೆ ಫುಲ್ ಸುಸ್ತಾಗಿತ್ತು. ಮತ್ತೆಂತ ಮಾಡೋದು, ಮತ್ತೆ ಸೀದಾ ನಾನು ಮಲಗಿದ್ದೆ. ಒಳ್ಳೆ ನಿದ್ದೆ ಆಯಿತು. ನಿದ್ದೆಯಿಂದ ಎದ್ದ ಮೇಲೆ ನಮ್ಮ ರಾಕಿ ಬಾಯನ ಕರ್ಕೊಂಡು ಸ್ವಲ್ಪ ಹೊತ್ತು ವಾಕಿಂಗ್ ಹೋದೆ. ನಾನು ಇವನನ್ನು ಒಳ್ಳೆ ಡಾಗ್ ಸತೀಶ್ನಾಗೆ ಒಳ್ಳೆ ರಿಚ್ ಆಗಿ ಬೆಳೆಸಬೇಕು ಅಂತ ನೋಡುದು. ಇವನಿಗೆ ನಾನು ಸೀರಿಯಸ್ ಆಗಿ ಬೊಗಳು ಅಂತ ಹೇಳಿದ್ರೆ ಇವ ಬೊಗಳೋದು ಬಿಟ್ಟು ನನ್ನ ಕಾಲಿಗೆ ಕಚ್ಚುದು, ಈ ಮಡಿಕೆ ಒಳಗೆಲ್ಲ ತಲೆ ಹಾಕುದು, ಎಂತೆಲ್ಲ ಮಂಗಗಳಾಗೆ ಮಾಡುದು. ಮತ್ತೆ ಸಂಜೆ ಬಿಗ್ ಬಾಸ್ ನೋಡಬೇಕಾದ್ರೆ ನಮ್ಮ ಗಿಲ್ಲಿಯ ಡ್ಯಾನ್ಸ್ ನೋಡಿ ಮನೆಯಲ್ಲಿ ನೆಗಡಿದ್ದು ಮಾರೆ. ಫೋಕಲ್ ನೋಡಕ್ಕೆ ಇವತ್ತೇ ಇಷ್ಟ ಆಯ್ತಾ, ಇನ್ನು ನಾಳೆ ಸಿಗುವ. See you soon.